ಇದಕ್ಕೆ ಸುಮ್ಮನಾಗದ ಆ ವೀರ ವನಿತೆ ಮುಂದೆ ಹೋಗಿ ಹೇಳ್ತಾರೆ, ಹೊರ ರಾಜ್ಯಗಳಿಂದ ಭಿಕ್ಷೆ ಬೇಡಕ್ಕೆ ಅಂತ ನೀವು ಉದ್ಯೋಗ ಹಾಗೂ ವ್ಯಾಪಾರ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀರಾ ಅಂತ. ಇದರಲ್ಲಿ ಏನು ಅರ್ಥ ಇದೆ ನನಗೆ ಗೊತ್ತಿಲ್ಲ. ಭಿಕ್ಷಾಟನೆ ಮಾಡ್ಕೊಂಡು ನಮ್ಮ ರಾಜ್ಯಕ್ಕೆ ಬಂದಿದ್ದೀರಾ ವ್ಯಾಪಾರ ಉದ್ಯೋಗ ಅಂತ ಗೊತ್ತಾಯ್ತಾ? ಭಿಕ್ಷಾಟನೆ ಮಾಡ್ಕೊಂಡು ನಮ್ಮ ರಾಜ್ಯಕ್ಕೆ ಬಂದಿದ್ದೀರಾ ವ್ಯಾಪಾರ ಉದ್ಯೋಗ ಅಂತ. ಒಂದು ಭಿಕ್ಷೆ ಬೇಡಕ್ಕೆ ಬಂದಿರಬೇಕು, ಅಥವಾ ಉದ್ಯೋಗ ಮಾಡಕ್ಕೆ ಬಂದಿರಬೇಕು, ಅಥವಾ ವ್ಯಾಪಾರ ಮಾಡಕ್ಕೆ ಬಂದಿರಬೇಕು. ಮೂರು ಹೆಂಗೆ ಮಾಡೋಕ್ಕಾಗತ್ತೆ? ಭಿಕ್ಷೆ ಬೇಡೋನು ಉದ್ಯೋಗ ಯಾಕೆ ಮಾಡ್ತಾನೆ? ಉದ್ಯೋಗ ಮಾಡೋನು ಭಿಕ್ಷೆ ಏನಕ್ಕೆ ಬೇಡ್ತಾನೆ? ಇದರಲ್ಲೇನು ಅರ್ಥ ಇಲ್ಲ. ಬಟ್ ಆಕೆ ಹೇಳಿದ್ದು ಈ ಥರ. ಅಂದರೆ ಈಗ ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಬರೋರು ಭಿಕ್ಷೆ ಬೇಡಕ್ಕೆ ಬರೋದು ನಿಜ ಆದರೆ, ಈ ಭಾರತಕ್ಕೆ ಮೊಘಲರು ಬಂದಿದ್ದು ವ್ಯಾಪಾರ ಮಾಡೋದಕ್ಕೆ ಅಂತ ಹೇಳ್ತಾರೆ. ಹಾಗಾದರೆ ಮೊಘಲರು ಭಿಕಾರಿಗಳ? ಹಾಗಾದರೆ ಮೊಘಲರು ಕೂಡ ಭಿಕಾರಿಗಳು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಡಿ. ಅಷ್ಟು ಮುದ್ದೆ ತಿಂದಿದ್ದೀರಾ? ಇನ್ನು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳಿದ್ರಿ, ಅದು ಸರಿ ಇದೆ. ಆದರೆ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಟ್ಟಾಗ ನೀವ್ಯಾಕೆ ಕೋಮಾಗಿ ಹೋದ್ರಿ? ಹಾಗಾದ್ರೆ ಟಿಪ್ಪು ಕನ್ನಡದವನ? ಟಿಪ್ಪುವಿನ ಕಾಲದಲ್ಲಿ ಅವನ ಆಸ್ಥಾನದ ಭಾಷೆ ಯಾವ್ದಿತ್ತು ಗೊತ್ತಾ ನಿಮಗೆ? ಹೋಗ್ಲಿ ಬಿಡಿ, ಅದನ್ನು ಕೇಳೋದಕ್ಕೂ ಮುದ್ದೆ ತಿಂದಿರಬೇಕು ಜೀವನದಲ್ಲಿ. ನೀವು ಅದೆಲ್ಲ ತಿಂದಿಲ್ಲ ಕಾಣುತ್ತೆ. ಇನ್ನು ಗೌಡ್ರು ಆದೇಶ ಆಗಿದೆ, ಬೋರ್ಡ್ 60 ಇರಬೇಕು, 90 ಇರಬೇಕು, ಕ್ವಾರ್ಟರ್ ಇರಬೇಕು, ಫುಲ್ ಬಾಟ್ಲ್ ಇರಬೇಕು ಅಂತೆಲ್ಲ ಹೇಳಿದ್ ನೀವು. ಈ ಕಾರ್ಯಕ್ರಮದಲ್ಲಿ ಬೋರ್ಡಲ್ಲಿ ಎಷ್ಟು % ಕನ್ನಡ ಇದೆ ಅಂತ ಹೇಳ್ಬೋದಾ? ಈ ಫೋಟೋದಲ್ಲಿ ಕಾಣುವಂತಹ ಯಾರ ಮುಂದೆ ಆದ್ರೂ ಹೋಗಿ ಏಯ್ ನಿನ್ ಬುಲ್ಡೆ ಕಾಯಿಸ್ತೀನಿ ಅಂತ ಹೇಳೋ ಅಷ್ಟು ಉಪ್ಪು ಖಾರ ನಿಮ್ಮ ದೇಹದಲ್ಲಿದೆಯಾ? ಅಮಾಯಕರ ಮೇಲೆ ದೌರ್ಜನ್ಯ ಮಾಡಬೇಕಾದ್ರೆ ಜಾತಿ ಹೆಸರು ತರೋ ನೀವು ಒಕ್ಕಲಿಗರು ಸಂಸ್ಕೃತಿಹೀನ ಪಶುಗಳು, ಅನ್ಕಲ್ಚರ್ಡ್ ಬ್ರೂಟ್ಸ್ ಅನ್ನಲ್ಲ. ಅವನ ವಿರುದ್ಧ ಯಾವತ್ತಾದ್ರೂ ಮಾತಾಡಿದ್ದೀರಾ? ಕೆಂಪೇಗೌಡರ ಬಗ್ಗೆ ಕೀಳಾಗಿ ಮಾತಾಡಿದ್ನಲ್ಲ ಚಿತ್ರಾ ನಟ, ಅವನ್ನ ಕೇಳಕ್ಕೆ ಇಲ್ವಾ ಕುಷ್ಕ? ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳಿದರೆ ಹೊರತು ಕನ್ನಡ ಶಾಲಾ ಹಾಕೊಂಡು ಗೂಂಡಾಗಿರಿ ಮಾಡು ಅಂತ ಹೇಳಲಿಲ್ಲ. ದುಡ್ಕೊಂಡು ತಿನ್ನೋದನ್ನ ಕಲೀರಿ, ದುಡ್ಕೊಂಡು ತಿನ್ನೋದನ್ನ ಕಲೀರಿ, ದುಡ್ಕೊಂಡು ತಿನ್ನೋದನ್ನ ಕಲೀರಿ.